ಮಂಜಿನ ನಗರಿ ಮಡಿಕೇರಿಯಲ್ಲೂ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನಿರಂತರ ಮಳೆ ಹಿನ್ನೆಲೆ ರಸ್ತೆಯ ಒಂದು ಭಾಗ ಕುಸಿದಿದೆ. ಮಡಿಕೇರಿ ವಿರಾಜಪೇಟೆ ರಾಜ್ಯ ಹೆದ್ದಾರಿಯಲ್ಲಿ ಕುಸಿದಿದೆ. ರಸ್ತೆ ಕುಸಿದಿರೋ ಜಾಗದ ಪಕ್ಕದಲ್ಲೇ ಭಾರೀ ಪ್ರಪಾತ ಇದೆ. ಜೀವ ಭಯದಲ್ಲೇ ವಾಹನ ಸವಾರರು ಪ್ರಯಾಣ ಮಾಡಬೇಕಾಗಿದೆ. ಮಳೆ ತೀವ್ರಗೊಂಡಲ್ಲಿ ಮತ್ತಷ್ಟು ರಸ್ತೆ ಕುಸಿಯೋ ಭೀತಿ ಎದುರಾಗಿದೆ. ಮಳೆಯ ಅವಾಂತರ ಒಂದೆರಡಲ್ಲ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ರಸ್ತೆ ಪಕ್ಕದಲ್ಲೇ ಮಣ್ಣು ಕುಸಿದಿದೆ. ಅದರ ಕೆಳಗಡೆ ದೊಡ್ಡ ಪ್ರಪಾತ ಇದೆ. ಇಂಥ ಡೇಂಜರ್ ರಸ್ತೆಯಲ್ಲೇ ವಾಹನ ಸವಾರರು ಓಡಾಡಬೇಕಾಗಿದೆ ಜೀವ ಕೈಯಲ್ಲಿಡ್ಕೊಂಡು. ಮಡಿಕೇರಿಯಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಇದು. ನಿರಂತರ ಮಳೆಯಿಂದ ರಸ್ತೆಯ ಒಂದು ಭಾಗ ಕುಸಿದಿರುವ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಸುರಿತಿರುವಂತಹ ಮಳೆಗೆ ಬಹಳ ದೊಡ್ಡ ಪ್ರಮಾಣದ ಅಲ್ಲದಿದ್ರೂ ಕೂಡ ಚಿಕ್ಕ ಪುಟ್ಟದಾಗಿದ್ರೂ ಕೂಡ ಅವಘಡಗಳು ಸಂಭವಿಸ್ತೇನೆ ಇದೆ. ಈಗ ಮಡಿಕೇರಿ ಮತ್ತು ವಿರಾಜಪೇಟೆ ರಾಜ್ಯ ಹೆದ್ದಾರಿಯಲ್ಲಿರುವಂತಹ ಮೇಕೇರಿಯ ಸಮೀಪದಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಭೂಕುಸಿತ ಆಗಿದೆ. ಅದು ಈಗ ರಸ್ತೆ ಸಂಚಾರಕ್ಕೆ ಒಂದಷ್ಟು ಅಡ್ಡಿಯನ್ನು ಉಂಟು ಮಾಡ್ತಿರುವಂಥದ್ದು ಕೂಡ ಕಾಣುತ್ತೆ. ನೋಡ್ಬೋದು, ನಿನ್ನೆ ಮಧ್ಯಾಹ್ನದ ಬಳಿಕ ಸುರಿದಂತಹ ಧಾರಾಕಾರ ಮಳೆಯಿಂದ ಈ ರೀತಿಯ ಒಂದು ಭೂಕುಸಿತ ಆಗಿದೆ. ಇದು ಈಗ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿರೋಂತಹದ್ದು, ಫೋರ್ಸ್ ಆಗಿ ಕುಸಿದೋಗಿರೋಂಥದ್ದು ಕೂಡ ಕಾಣುತ್ತೆ. ಏನು ಕುಸಿದೋಗಿರೋಂತಹ ಜಾಗದ ಪಕ್ಕದಲ್ಲಿ ಇನ್ನೂ ಕೂಡ ಸಾಕಷ್ಟು ಭೂಮಿ ಬಿರುಕಾಗಿರೋಂತಹದ್ದು. ರಾಜ್ಯ ಹೆದ್ದಾರಿಯನ್ನು ಮಾಡೋಂಥ ಸಂದರ್ಭದ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ಹಾಕಿ, ತಡೆಗೋಡೆಗಳನ್ನು ಹಾಕಿ ಏನು ನಿರ್ಮಾಣ ಮಾಡಿದ್ರು ಅದನ್ನು ಕೂಡ ಸಂಪೂರ್ಣವಾಗಿ ಆಚೆಗೆ ಬಾಗಿರೋಂಥದ್ದು ಕೂಡ ಕಾಣುತ್ತೆ. ಅಂದರೆ ಏನು ಕಾಂಕ್ರೀಟ್ ರಸ್ತೆ ಇದೆ, ಕಾಂಕ್ರೀಟ್ ರಸ್ತೆಯ ಪಕ್ಕದಲ್ಲೇ ಸಾಕಷ್ಟು ಬಿರುಕು ಆಗಿದ್ದು, ಮಳೆ ತೀವ್ರ ಆದಲ್ಲಿ ಆ ಮಳೆ ನೀರು ಹೋಗಿ ಮತ್ತಷ್ಟು ಕುಸಿದು ಹೋಗುವಂತಹ ಸಾಧ್ಯತೆ ಇದೆ. ಅಂದರೆ ಏನೀಗ ಕುಸಿದಿರುವಂತಹ ಜಾಗದ ಕೆಳಭಾಗಕ್ಕೆ ಬಹಳ ದೊಡ್ಡ ಪ್ರಪಾತ ಇದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮಳೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಮತ್ತಷ್ಟು ಕುಸಿಯುವಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಇಲ್ಲಿ ವಾಹನಗಳ ಸಂಚಾರಕ್ಕೆ ಅಥವಾ ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಿ ಎಂಸ್ಯಾಂಡ್ ಚೀಲಗಳನ್ನು ಹಾಕಿ ಅದರ ಜೊತೆಗೆ ಟೇಪನ್ನು ಕಟ್ಟಿ ಬ್ಯಾರಿಕೇಡ್ ರೀತಿಯಲ್ಲಿ ನಿರ್ಮಾಣ ಮಾಡಿ ಯಾರೂ ಕೂಡ ಈ ಭಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬರಬಾರ್ದು ಅನ್ನೋಂತಹ ಮುನ್ನೆಚ್ಚರಿಕೆಯನ್ನು ವಹಿಸಿರುವಂಥದ್ದು ಕೂಡ ಕಾಣುತ್ತೆ. ಕ್ಯಾಮರಾಮ್ಯಾನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.